ಜೋಕರ್. ಇವತ್ತಿನ ಬ್ಲಾಗಲ್ಲಿ ಇದೇ ಥರ ವಿಚಿತ್ರಗಳು ನೋಡ್ತೀರಪ್ಪ ಇವತ್ತು. ಹಾಯ್ ಹಲೋ ಗುಡ್ ಮಾರ್ನಿಂಗ್, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಹೋಗ್ತಿರೋದು ಒಂದು ಬೈಕ್ದು ಒಂದು ಇವೆಂಟ್ ಇದೆ. ಅಂದರೆ ಎವ್ರಿ ಇಯರು ನಡೆಯುತ್ತೆ ಬೈಕ್ ಫೆಸ್ಟ್ ಅಂತ ಹೇಳ್ಬಿಟ್ಟು. ಅಕ್ಟೋಬರ್ ಮಂತ್ ನಡೆಯುತ್ತೆ ಈಗ ಕರ್ನಾಟಕದಲ್ಲಿ. ಹಾರ್ಲೆ ಡೇವಿಡ್ಸನ್. ನಾನು ಲಾಸ್ಟು 3 ಇಯರ್ಸಿಂದ ಈ ಇವೆಂಟ್ನ ಅಟೆಂಡ್ ಮಾಡ್ತಾಯಿದ್ದೀನಿ. ಈ ವರ್ಷಕ್ಕೂ ಕೂಡ ನಾನು ಅಟೆಂಡ್ ಮಾಡ್ತಿದ್ದೀನಿ. ಲಾಸ್ಟ್ ಇಯರು ಒಂದು 5000 ನಿಯರ್ ಬೈಕ್ಸ್ ಬಂದಿದ್ವು. ಇನ್ನೇನು 15 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ನೀವೇ ನೋಡಂತ್ರಿ ಬನ್ನಿ ಎಷ್ಟು ಬೈಕ್ಸ್ ಬಂದಿರ್ತಾವೆ ಅಂತಲ್ಲಿ. ಇವತ್ತಿನ ಬ್ಲಾಗ್ ಮಾತ್ರ ಸಾಕಾಗಿರುತ್ತೆ ಇವತ್ತು. ಡಿಫ್ರೆಂಟ್ ಬ್ಲಾಗ್ ಇದು. ಯಾರು ಬೈಕಿಂಗ್ ಎಂಥೂಸಿಯಸ್ ಇರ್ತಾರೆ ಅವರಿಗೆ ಇವತ್ತಿನ ವಿಡಿಯೋ ತುಂಬ ಲೈಕ್ ಆಗುತ್ತೆ. ಎವ್ರಿ ಇಯರು ಈ ಇವೆಂಟು ತುಂಬ ದೊಡ್ಡದಾಗಿ ಆರ್ಗನೈಸ್ ಆಗ್ತಿದೆ. ಇದೇ ಥರನೇ ಬೈಕಿಂಗ್ ಕಮ್ಯುನಿಟಿ ಬಿಲ್ಡ್ ಆಗಬೇಕು ಅಂತ ಹೇಳ್ಬಿಟ್ಟು ನನ್ನ ಆಸೆ. ಅದು ಕರ್ನಾಟಕದಲ್ಲಿ ಒಂದು ಬೈಕಿಂಗ್ ಕಮ್ಯುನಿಟಿ ಅನ್ನೋದು ಈ ಲೆವೆಲಿಗೆ ಬೆಳೀತಾ ಇದೆ ಅಂದರೆ ಒಂದು ಖುಷಿ ಕೊಡುವಂಥ ವಿಷಯ ಇದು. ಯಾಕೆಂದರೆ ಎವ್ರಿ ಇಯರ್ಲಿ ಇನ್ಕ್ರೀಸ್ ಆಗ್ತಾಯಿದೆ ಹೊರತು ಡಿಕ್ರೀಸ್ ಅಂತ ಆಗ್ತಾ ಇಲ್ಲ. ಈ ಬೈಕಿಂಗ್ ಫೆಸ್ಟಲ್ಲಿ ಏನೇನು ಇರುತ್ತೆ ಅಲ್ಲಿ ಕೆಲವೊಂದು ಬೈಕಿಂಗ್ ಆಕ್ಸೆಸರೀಸ್ ಇರುತ್ತೆ, ಅಂಗಡಿ ಶಾಪ್ಗಳು ಇರುತ್ತೆ, ಮತ್ತು ಬೈಕ್ ಸ್ಟಂಟ್ ಶೋ ಇರುತ್ತೆ, ಫ್ಯಾಷನ್ ಶೋ ಇರುತ್ತೆ. ಬೆಂಗಳೂರಲ್ಲಿ ಯಾವ ಕ್ಲಬ್ಗಳು ಅವ ಎಲ್ಲ ಕ್ಲಬ್ಗಳು ಇವೆಂಟಲ್ಲಿ ಅಟೆಂಡ್ ಮಾಡ್ತಾರೆ. ನಾನು 4-5 ಕ್ಲಬ್ಬಲ್ಲಿ ಇದ್ದೀನಿ. ಬಟ್ ನಾನು ಯಾವುದು ಕ್ಲಬ್ ಜೊತೆಗೆ ಹೋಗ್ತಾ ಇಲ್ಲ, ಬಟ್ ಇಂಡಿವಿಜುವಲ್ ಹೋಗ್ತಾ ಇದ್ದೀನಿ. ಯಾಕಂದರೆ ನಂದು ಟೈಮ್ ಎಲ್ಲ ಸಿಗಲ್ಲ ಬೇಗ ಅಟೆಂಡ್ ಮಾಡೋಕೆ ಗ್ರೂಪ್ ಜೊತೆ ಹೋಗೋಕ್ಕೆ. ನೋಡಿ ಟೈಮ್ ಆ್ಯಕ್ಚುಲಿ ಈಗ 10 ಆಗಿದೆ, 10 ಗಂಟೆ ಇವೆಂಟ್ ಇರೋದು. ಈಗ ನಾನು ಅಲ್ಲಿ ಹೋಗೋದ್ರಾಗೆ 11 ಗಂಟೆ ಆಗಿಬಿಡುತ್ತೆ. ಅದಕ್ಕೆ ಕ್ಲಬ್ ಜೊತೆ ಹೋದರೆ ಅವ್ರ ಜೊತೆ ಹೋಗಬೇಕು. ಅದಕ್ಕೆ ನಾನು ಇಂಡಿವಿಜುವಲ್ ಹೋದ್ರೆ ಯಾವಾಗಾದರೂ ಹೋಗ್ಬೋದು ಅಂದ್ಕೊಂಡು ಸಲ ಯಾವ ಕ್ಲಬ್ ಜೊತೆ ಹೋಗ್ತಾ ಇಲ್ಲ, ಇಂಡಿವಿಜುವಲ್ ಹೋಗ್ತಿದ್ದೀನಿ. ಎವ್ರಿ ಇಯರು ಕ್ಲಬ್ ಜೊತೆ ಹೋಗ್ತಿದ್ದೆ, ಈ ವರ್ಷ ನಾನು ಇಂಡಿವಿಜುವಲ್ ಹೋಗ್ತಿದ್ದೀನಿ. ಈ ಇವೆಂಟ್ ಎಲ್ಲಿ ಇರೋದಂದರೆ ಕೆಂಗೇರಿ ಹತ್ರ ಬಿಡದಿ ಹೋಗೋ ರೋಡಲ್ಲಿ JK ಗ್ರ್ಯಾಂಡ್ ಅರೇನಾ ಅಂತ ಒಂದು ಗ್ರೌಂಡ್ ಇದೆ, ಅಲ್ಲಿ ನಡೆಯುತ್ತಿದ್ದು. ನಾನು ಲಾಸ್ಟ್ 3 ಇಯರ್ಸಿಂದ ಅಲ್ಲೇ ನೋಡ್ತಾ ಇದ್ದೀನಿ ಇವೆಂಟ್ನ. ಈ ವರ್ಷವೂ ಸಹ ಅಲ್ಲೇ ಇದೆ. ಬೈಕಿಂಗ್ ಕಮ್ಯುನಿಟಿ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಮುಂಚೆ ಸ್ವಲ್ಪ ಕ್ರೇಜ್ ಕಮ್ಮಿ ಇತ್ತು. ಇತ್ತೀಚಿನ ದಿನಗಳಲ್ಲಿ ಹೆವಿ ಬಿಲ್ಡ್ ಆಗ್ತಿದೆ. ಸಕ್ಕ ದೊಡ್ಡದಾಗಿದ್ದು ಗ್ರೌಂಡ್ ಮಾತ್ರ. ಎಷ್ಟು ಬೈಕ್ಸ್ ಬಂದ್ರು ಕೂಡ ನಿಲ್ಲಿಸ್ಬೋದು. 10,000 ಬೈಕ್ಸ್ ಬಂದ್ರು ಕೂಡ ನಿಲ್ಲಿಸ್ಬೋದು. ಅಷ್ಟು ಪಾರ್ಕಿಂಗ್ ಏರಿಯಾ ಇದೆ. ತುಂಬಾ ಬಿಗ್ ಇವೆಂಟ್ಸ್ಗಳೆಲ್ಲ ನಡೆದಿದೆ ಈ ಗ್ರೌಂಡಲ್ಲಿ. ಇವತ್ತಿನ ಬ್ಲಾಗಲ್ಲಿ ಅದೇ ಇವೆಂಟಲ್ಲಿ ಏನೇನು ನಡೆಯುತ್ತೆ ಅದನ್ನ ಕ್ಯಾಪ್ಚರ್ ಮಾಡಿ ತೋರಿಸೋದೇ ಇವತ್ತಿನ ಬ್ಲಾಗ್. ಸುಜುಕಿದು ಒಂದು ಇವೆಂಟ್ ನಡೆಯುತ್ತೆ ಲಾಸ್ಟ್ ಟೈಮ್, ಆವಾಗ ಒಂದು ಅಟೆಂಡ್ ಮಾಡಿದ್ವಿ. ಇಲ್ಲೇ ಇತ್ತು ಅದು ಇವೆಂಟ್. ಅಕ್ಟೋಬರ್ ಬೈಕ್ ಫೆಸ್ಟ್ಗೆ ಸ್ವಾಗತ. ನೋಡ್ರಪ್ಪ ಇದೆ JK ಗ್ರ್ಯಾಂಡ್ ಅರೇನಾ ಬೈಕರ್ ಫೆಸ್ಟ್. ವೆಲ್ಕಮ್ ಟು ಬೈಕಿಂಗ್ ಫೆಸ್ಟ್. ನೋಡಪ್ಪ ಇಲ್ಲಿ ಬೈಕರ್ಸ್ಗಳು ಅವಳಿ. ಫಸ್ಟ್ ಹೋಗ್ಬಿಟ್ಟು ನಂದು ಕೆಲಸ ರಿಜಿಸ್ಟ್ರೇಷನ್ ಎಲ್ಲಿದೆ ಅಲ್ಲಿ ಹೋಗ್ಬಿಟ್ಟು ನಂದು ಬ್ಯಾಂಡ್ ಕಲೆಕ್ಟ್ ಮಾಡ್ಕೊಬೇಕು. ಹೋಗೋಣ. ಇಲ್ಲಿದೆ ಪಾರ್ಕಿಂಗು. ನೋಡ್ರಪ್ಪ ಪಾರ್ಕಿಂಗ್ ಎಷ್ಟು ದೊಡ್ಡದಾಗಿದೆ. ಲೇಡಿ ಲೈಡರ್ R15. ನೋಡಪ್ಪ ಅವಳಿ ಬೈಕಿಂಗ್ ಅವಳಿ. ಏನ್ ಗುರು ಸೌಂಡು? ಬೈಕರ್ಸ್ ಮ್ಯೂಸಿಕ್ ಅಂತಾರಲ್ಲ ಇದೆ ನೋಡಿ. ಇವತ್ತು ಈ ಬ್ಲಾಗ್ ಮಾತ್ರ ಸಖತ್ ಮಜಾ ಮಾಡ್ಬೋದು ಇವತ್ತು. ತುಂಬ ವೆರೈಟಿ ಬೈಕ್ಸ್ ಬಂದಿರ್ತವೆ. ಇಲ್ಲಂದಿಲ್ಲ ನೋಡ್ರಿ ಲೆಜೆಂಡ್ರಿ ಬೈಕ್ RX. ಇವೇನು ಸೌಂಡ್ ಮಾಡ್ತಿದ್ದಲ್ಲ, ಇದೊಂದು ಸೌಂಡ್ ಮಾಡಿದ್ರೆ ಸಾಕು ಸ್ಟಾಪ್ ಆಗ್ತಾರಲ್ಲ. ಇಲ್ಲಾದ್ರೂ ಬೈಕ್ ಪಾರ್ಕ್ ಮಾಡೋಣ. ಎಲ್ಲ ಲೈನಪ್ ಹೆಂಗಿದೆ ಅಂದವೇ ನೋಡಿದೆ. ತುಂಬ ಬೈಕ್ಸ್ ಇದೆ, ಬರ್ತಾ ಇದೆ ನೋಡಿ. ಇಷ್ಟು ಬೈಕ್ಸ್ ಬಂದಿದೆ ಈಗ. ನೋಡಪ್ಪ ಒಂದು ಡ್ರೆಸ್ ಕೋಡ್ ಹೇಗಿದೆ. ಇವತ್ತಿನ ಬ್ಲಾಗಲ್ಲಿ ಇದೇ ಥರ ವಿಚಿತ್ರಗಳು ನೋಡ್ತೀರಪ್ಪ ಇವತ್ತು. ಅಂಕಲ್ ಇವೆಲ್ಲ ಬೈಕ್ ಕ್ಲಬ್ಸ್ಗಳೇನು ಮಾಡಿದ್ದಾರೆ ನೋಡಿ. ಅವರ ಕ್ಲಬ್ಗಳು ಅವರ ಡ್ರೆಸ್ ಕೋಡ್ ಎಲ್ಲ ಹಾಕೊಂಡಿದ್ದಾರೆ, ಟಿ ಶರ್ಟ್ಗಳೆಲ್ಲ. ನೋಡಪ್ಪ ಇದೆಲ್ಲ ಟೈರ್ ಬಸ್ಟ್ ಮಾಡಿರೋದು ಮಾರ್ಕ್ಸ್ಗಳು ಇವೆಲ್ಲ ನೋಡಿ ಹೇಗಿದೆ. ಬೆಳಗ್ಗೆನೇ ಫುಲ್ ಟೈರ್ ಬಸ್ಟ್ ಮಾಡಿ ಹಾಕಿದ್ದಾರೆ. ಲೇಟಾಗಿ ಬಂದಿಲ್ಲ ನೋಡೋಕ್ಕಾಗಿಲ್ಲ ಅದನ್ನು. ನೋಡಪ್ಪ ಒಂದು ರಾಕ್ಷಸ ಜೋಕರ್ ಡೆವಿಲ್ ಜೋಕರ್. ವೆಲ್ಕಮ್ ಟು ಬೈಕಿಂಗ್ ಫೆಸ್ಟಿವಲ್. ಬೈಕರ್ಸ್ಗಳ ಹಬ್ಬಕ್ಕೆ ಸ್ವಾಗತ. ನೋಡಪ್ಪ ಬೈಕರ್ಸ್ ಯಾವ ಥರ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ. ಮನೆ ಫಸ್ಟು ಹೋಗ್ಬಿಟ್ಟು ನಂದು ಕಲೆಕ್ಟ್ ಮಾಡ್ಕೊಳ್ಳೋಣ. ನೋಡಪ್ಪ ಬೈಕಿಂಗ್ ಇವೆಂಟಲ್ಲಿ ನನಗೆ ಕ್ಯಾಪು, ಟಿ ಶರ್ಟು, ಬ್ಯಾಡ್ಜು, ಇವೆಂಟ್ ಎಂಟ್ರಿ ಬೆಲ್ಟ್, ಇವೆಂಟ್ ಎಂಟ್ರಿ. ಥ್ಯಾಂಕ್ ಯು. ಇದಿದ್ರೆ ಮಾತ್ರ ಎಂಟ್ರಿ ಒಳಗಡೆ ಬಿಡೋದು. ಪಾಪ ವೆರೈಟಿ ಸೂಪರ್ ಬೈಕ್ ಎಲ್ಲ ಲೈನ್ ಅಪ್ ಮಾಡಿದ್ದಾರೆ ನೋಡಿ. ಗುರು ಗೊಂಬಿನ ಇದು. ಹೌದಲ್ಲ ಗುರು, ನಾನು ಯಾರೇ ಕುತ್ಕೊಂಡೆ ಅಂದ್ಕೊಂಡೆ. ಅವಾಗ ಇದೇ ಸ್ಟೇಜ್ ಇವತ್ತು ಎಲೆಕ್ಟ್ರಿಕ್ ಬೈಕ್ ಸಕ್ಕತ್ತಾಗಿ ಲುಕ್ ವೈಸ್ ಮಾತ್ರ ಗುಡ್. ಕ್ಲಬ್ಗಳು ಅಂದರೆ ಈ ಥರ ಎಂಟ್ರಿ ಆಗ್ತಾರೆ, ತೋರಿಸ್ತೀನಿ ನೋಡಿ. ಬರ್ತಾರೆ ನೋಡಿ, ಅವರೆಲ್ಲ ಡ್ಯಾನ್ಸ್ ಮಾಡ್ಕೊಂಡ್ಬರ್ತಾರೆ ನೋಡಿ. ನೋಡ್ರಪ್ಪ ಎಂಟ್ರಿ ಯಾವ ಥರ ಮಾಡ್ತಾರೆ. ವಾಯ್ಸ್ ಯುನೀಕಾಗಿ ಮಾಡಿದ್ದಾರೆ ಗುರು ಎಲ್ಲ. ಇವಾಗ ಕರೆಕ್ಟಾಗಿದೆ ದೇವದಾರ ಅಂತಿದ್ದಾನೆ.
ಇವಾಗ ಊಟಕ್ಕೆ ಟೈಮು. ಈ ಜಸ್ಟ್ ಊಟ ಆಯ್ತು ನಂದು. ಊಟ ಮುಗಿಸ್ಕೊಂಬಿಟ್ಟು ಬಂದು ಒಂದು ಮಾನ್ಸ್ಟರ್ ಡ್ರಿಂಕ್ ಕೊಟ್ಟರು, ತೊಗೊಂಬಿಟ್ಟು ಬಂದೆ. ನೆಕ್ಸ್ಟು ಇಂಡೋರ್ ಟ್ರ್ಯಾಕ್ ಅಂತ ಒಂದು ಟ್ರ್ಯಾಕ್ ರೆಡಿ ಮಾಡಿದ್ವಿ. ಇಲ್ಲಿ ಕಾಂಪಿಟೇಷನ್ ನಡೀತಾವೆ, ಕ್ಲಬ್ಗಳೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಇಲ್ಲಿ. ನಾನು 3 years ಬ್ಯಾಕ್ ಅಟೆಂಡ್ ಮಾಡಿದ್ದೆ ಈ ಕಾಂಪಿಟೇಷನ್ಗೆ. ತೋರಿಸ್ತೀನಿ ಮಾಡಿ, ಟ್ರ್ಯಾಕ್ ಇಲ್ಲಿ ಇದೆ. ಸ್ಟ್ರೀಮ್ ಲೆವೆಲ್ ಮಾಡಿರಲ್ಲ, ನಾರ್ಮಲ್ ಇರೋದು. ಈ ಮೋಟೋ ಫಾರ್ಮ್ ಅಂತ ಒಂದು ಟ್ರ್ಯಾಕ್ ಇದೆ ಡೆಲ್ಲಿದೇನೆ, ಕನಕಪುರ ಅಂತ ದಾಟ್ಬಿಟ್ಟು ಒಂದು ರಾಮನಗರ ಕನಕಪುರ ಹತ್ರನೇ ಇದೆ ಒಂದು ಮೋಟೋ ಫಾರ್ಮ್ ಅಂತ. ಅಲ್ಲಿ ನಾನು ಆ ಟ್ರ್ಯಾಕಲ್ಲಿ ಹೊಡೆದಿದ್ದೀನಿ. ಅಲ್ಲಿ ಬಿಗ್ ರಾಕ್ ಅಂತಿದೆ, ಆ ಬಿಗ್ ರಾಕ್ ಟ್ರ್ಯಾಕಲ್ಲಿ ಹೊಡೆದಿದ್ದೀನಿ. ಅಲ್ಲೆಲ್ಲ ಸಖತ್ತಾಗಿದೆ ಟ್ರ್ಯಾಕ್ ಎಲ್ಲ. PS ಅಂತ ಗೊತ್ತಲ್ಲ, ಬಿಗ್ ರಾಕ್ ಅಂತ ಅವ್ರದೇ ಟ್ರ್ಯಾಕ್ ಇದೆ, ಆ ಟ್ರ್ಯಾಕಲ್ಲಿ ಹೊಡೆದಿದ್ದೀನಿ.